ತಿಪ್ಪಣ್ಣ ಕಮಕ್ನೂರ್. ಮಾನ್ಯ ಸಭಾಪತಿಗಳೇ, ಹಾವೇರಿ ಜಿಲ್ಲೆಯ ಚೌಡದಾನಪುರ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಐಕ್ಯ ಸ್ಥಳ ಸಮಾಧಿ ಗದ್ದುಗೆಯನ್ನು ಕೂಡಲ ಸಂಗಮ ಬಸವಣ್ಣವರ ಗದ್ದುಗೆಯ ಮಾದರಿಯಲ್ಲಿ ನಿರ್ಮಿಸುವ ಕುರಿತು ಪ್ರಸ್ತಾವನೆಯನ್ನು ಮಾನ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವರಿಗೆ ಕೇಳಿದ್ದೆ. ಆ ಸಚಿವರು ಕೂಡ ಇವತ್ತಿರಬೇಕಾಗಿತ್ತು. ಮಾನ್ಯ ಸಭಾಪತಿಗಳೇ, 12ನೇ ಶತಮಾನದ ಕಾಯಕ ಯೋಗಿ, ವಚನ ಚಳವಳಿಯ ಪ್ರಖರ ವಿಚಾರವಾದಿ, ಸಮಾಜದಲ್ಲಿದ್ದ ಮೂಢನಂಬಿಕೆಯನ್ನು ತಮ್ಮ ನೇರ ನುಡಿಗಳ ಮೂಲಕ ತಿದ್ದಿದ ಧೀಮಂತ ಶರಣ ನಿಜಶರಣ ಅಂಬಿಗರ ಚೌಡಯ್ಯ. ಐಕ್ಯ ಸ್ಥಳವಾದ ಹಾವೇರಿ ಜಿಲ್ಲೆಯ ಚೌಡದಾನಪುರದ ಗದ್ದುಗೆಯ ಬಸವಣ್ಣವರ ಐಕ್ಯ ಸ್ಥಳವಾದ ಕೂಡಲ ಸಂಗಮ ಹಾಗೂ ಹಾವೇರಿ ಜಿಲ್ಲೆಯ ಕಾಗಿನೆಲೆಯ ಅಭಿವೃದ್ಧಿ ಮಾದರಿಯಲ್ಲಿ ಅತ್ಯಾಕರ್ಷಕವಾಗಿ ನಿರ್ಮಿಸುವ ಕುರಿತು ಈ ಪವಿತ್ರ ಸ್ಥಳದಲ್ಲಿ ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಮಾನ್ಯ ಸಭಾಪತಿಯವರೇ, ತಾವು ಕೂಡ ಹಾವೇರಿ ಕ್ಷೇತ್ರದವರಿರೋದ್ರಿಂದ ತಾವು ನಡೆದಾಡ ನೆಲದಲ್ಲೇ ನನ್ನ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳ ಇದೆ. ತಮಗೂ ಕೂಡ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ಇದೆ. ಸಭಾಪತಿಯವರೇ, ಹಾವೇರಿ ಜಿಲ್ಲೆಯ ದಾಸ ಸಾಹಿತ್ಯ ಮತ್ತು ಶರಣ ಸಾಹಿತ್ಯದ ಪವಿತ್ರ ಸಂಗಮ ಕ್ಷೇತ್ರ. ನಮ್ಮ ಜಿಲ್ಲೆಯಲ್ಲಿ ಭಕ್ತಿ ಭಂಡಾರ ಕನಕದಾಸರ ಐಕ್ಯ ಸ್ಥಳವಾದ ಕಾಗಿನೆಲೆಯನ್ನು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಸರ್ಕಾರವು ಬೃಹತ್ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದೆ. ಅಲ್ಲಿ ವಿಶಾಲವಾದ ಸ್ಮಾರಕ, ಕನಕ ಸರೋವರ, ಸಂಶೋಧನಾ ಕೇಂದ್ರ ಹಾಗೂ ಸಾವಿರಾರು ಯಾತ್ರಿಕರಿಗೆ ವಸತಿ ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ ತಾಣವನ್ನಾಗಿ ಮಾಡಲಾಗಿದೆ. ಅದೇ ಜಿಲ್ಲೆಯ ತುಂಗಭದ್ರಾ ನದಿಯ ತೀರದಲ್ಲಿರುವ ಚೌಡಯ್ಯದಾನಪುರದ ಸಹ ಇಷ್ಟೇ ಪವಿತ್ರವಾದ ಐತಿಹಾಸಿಕ ಮುಕ್ತೇಶ್ವರ ದೇವಾಲಯ ಹಾಗೂ ಚೌಡಯ್ಯನವರ ಐಕ್ಯ ಗದ್ದುಗೆ ಒಳಗೊಂಡ ಮಹತ್ವದ ಕ್ಷೇತ್ರವಾಗಿದೆ. ಆದರೆ ಸೂಕ್ತ ಪ್ರೋತ್ಸಾಹ ಮತ್ತು ಯೋಜನೆಯ ಅಭಾವದಿಂದ ಈ ಕ್ಷೇತ್ರವನ್ನು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಕಂಡಿಲ್ಲ. ಕೂಡಲ ಸಂಗಮದಲ್ಲಿ ಕೃಷ್ಣ ಘಟಪ್ರಭಾ ನದಿಗಳ ಸಂಗಮದಲ್ಲಿ ಬಸವಣ್ಣವರ ಐಕ್ಯ ಮಂಟಪವನ್ನು ನದಿಯ ನಡುವೆ ಸುರಕ್ಷಿತವಾಗಿ ಸುಂದರವಾಗಿ ಜಲಾವೃತ ಮಾದರಿಯಲ್ಲಿ ನಿರ್ಮಿಸಿದಂತೆ, ಹಾಗೆಯೇ ಕಾಗಿನೆಲೆಯ ವಿಶಾಲ ಪ್ರವಾಸಿ ತಾಣವನ್ನಾಗಿ ರೂಪಿಸಿದಂತೆ ಚೌಡದಾನಪುರದಲ್ಲಿಯೂ ಇವೆರಡೂ ಮಾದರಿಗಳ ಸಮಸಮವಾಗಿ ಸಮ್ಮಳಿತಗೊಳಿಸಿ ಬೃಹತ್ ಅಭಿವೃದ್ಧಿ ಯೋಜನೆ ಕೈಗೊಳ್ಳಬೇಕಾಗಿದೆ. ಮಾನ್ಯ ಸಭಾಪತಿಯವರೇ, ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಬಾಡ್ ಎಂಬ ಕ್ಷೇತ್ರ ಪ್ರವಾಸಿ ಕ್ಷೇತ್ರವಾಗಿ ಮಾಡಿದ್ದೀರಿ. ಬಾಡ್ ಕೂಡ ಹಾವೇರಿ ಜಿಲ್ಲೆಯಲ್ಲೇ ಬರ್ತದೆ. ಹಾವೇರಿ ಕೂಡ ಇದು ಕಾಗಿನೆಲೆ ಕೂಡ ಹಾವೇರಿ ಜಿಲ್ಲೆಯಲ್ಲೇ ಬರ್ತದೆ. ಇವೆಲ್ಲ ಕೂಗಾಳತಿ ಹಂತದಲ್ಲಿ, ಈ ಕೂಗಾಳತಿ ಹಂತದಲ್ಲಿ ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿ ಇರೋದ್ರಿಂದ 10-12 ಕಿಲೋಮೀಟರ್ದಲ್ಲಿ ಅವೆಲ್ಲ ಅಭಿವೃದ್ಧಿ ಮಾಡಿದ ಮೇಲೆ ನಮ್ಮ ಸಮುದಾಯದ ಏಕೈಕ ಪವಿತ್ರ ಸ್ಥಳ ನಿಜಶರಣ ಅಂಬಿಗರ ಚೌಡಯ್ಯನ ಸ್ಥಳ 12ನೇ ಶತಮಾನದಲ್ಲಿ ಇಲ್ಲಿಯವರೆಗೆ ಅಲ್ಲಿ ಏನೂ ಕೆಲಸ ಮಾಡೋದಾಗಿಲ್ಲ. ಯಾವುದೇ ಒಂದು ಕುಂಟು ನೆಪ ಹೇಗೆ ಈ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಸರ್ಕಾರ ನಮ್ಮದೇ ಇದೆ. ಈ ಸಂದರ್ಭದಲ್ಲಿ ತಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಂಡು ಮತ್ತೆ ಸಂಬಂಧಪಟ್ಟ ಮಂತ್ರಿಗಳು ಕೂಡ ಇರಬೇಕಾಗಿತ್ತು ಈ ಸ್ಥಳದಲ್ಲಿ. ಈ ಸಂಬಂಧ ನನ್ನ ಪ್ರಮುಖ ಒತ್ತಾಯ ಮತ್ತು ಸಲಹೆಗಳು: ತುಂಗಭದ್ರಾ ನದಿಯ ಪ್ರವಾಹದಿಂದ ಗದ್ದುಗೆ ಹಾನಿಯಾಗದಂತೆ ಕೂಡಲ ಸಂಗಮದ ಐಕ್ಯ ಮಂಟಪದ ಮಾದರಿಯಲ್ಲಿ ತಡೆಗೋಡಿ ಹಾಗೂ ಸುತ್ತಲೂ ಆಕರ್ಷಕ ಕಾರಿಡಾರ್ ನಿರ್ಮಿಸಬೇಕು. ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಮಾದರಿಯಲ್ಲಿ ಚೌಡಯ್ಯದಾನಪುರ ಕ್ಷೇತ್ರ ಸಮಗ್ರ ಅಭಿವೃದ್ಧಿಗಾಗಿ ಚೌಡಯ್ಯದಾನಪುರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಚೌಡಯ್ಯದಾನಪುರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವಿಶೇಷ ಆಗಲ್ಲ. ನಂದೇ ಕ್ಲೋಸ್ ಆಗ್ತದೆ. ಆರಾಮಿರಿ, ನೀವು ಮಾಡಕ್ ಹೋಗ್ಬೇಡ್ರಿ. ನೀವು ಪ್ರಾಧಿಕಾರದ ವಿಶೇಷ ಮಂಡಳಿ ರಚಿಸಿ ಕನಿಷ್ಠ 100 ಕೋಟಿಗಳ ವಿಶೇಷ ಅನುದಾನವನ್ನು ಮೀಸಲಿಡಬೇಕು. ಚೌಡಯ್ಯನವರ ನೇರ ಮತ್ತು ದಿಟ್ಟ ವಚನಗಳ ಕುರಿತು ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಶರಣ ಸಾಹಿತ್ಯ ಸಂಶೋಧನಾ ಕೇಂದ್ರ ಹಾಗೂ ಡಿಜಿಟಲ್ ಮ್ಯೂಸಿಯಂ ಸ್ಥಾಪಿಸಬೇಕು. ಕಾಗಿನೆಲೆ ಚೌಡಯ್ಯದಾನಪುರ ಶಿಶುವಿನಾಳ ಹಾಗೂ ಬಂಕಾಪುರಗಳನ್ನು ಬೆಳೆಯುವ ದಶೈವ ವಿಶೇಷ ಆಧ್ಯಾತ್ಮಿಕ ಪ್ರವಾಸೋದ್ಯಮ ಸರ್ಕಿಟ್ ಯೋಜನೆ ಜಾರಿಗೆ ತರಬೇಕು. ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನದಿ ಘಾಟ್ ಅಭಿವೃದ್ಧಿ ಬೃಹತ್ ದಾಸೋಹ ಭವನ ಹಾಗೂ ಸುಸಜ್ಜಿತ ಯಾತ್ರಿ ನಿವಾಸಗಳನ್ನು ನಿರ್ಮಿಸಬೇಕು. ಮಾನ್ಯ ಸಭಾಪತಿಗಳೇ,
ಪ್ರವಾಸೋದ್ಯಮ ಸಚಿವರು ಕೂಡ ಬಂದಿದ್ದಾರೆ. ತಾವು ಮೊದಲು ಕೂಡ ಒಂದು ಪ್ರಸ್ತಾವ ಮಾಡಿದ್ದೆ, ಎಚ್.ಕೆ. ಪಟ್ಟು ಭರವಸೆ ಕೊಟ್ಟಿದ್ದರು, ಅದು ಇದು ಪ್ರವಾಸೋದ್ಯಮ ಇಲಾಖೆ ತರ್ತೀನಿ, ಅದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹೊರಗೆ ತಂದು ಎಲ್ಲಾ ರೀತಿಯ ಕಾಗಿನೆಲೆಯ ಮಾದರಿಯಲ್ಲಿ ಬಸವಣ್ಣವರ ಐಕ್ಯ ಸ್ಥಳ ಮಾದರಿಯಲ್ಲಿ ನಾನು ಎಲ್ಲನೂ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅವತ್ತು ಇವತ್ತಿಲ್ಲ. ಇವತ್ತು ಕೆ.ಜೆ. ಜಾರ್ ಸಾಹೇಬರು ಇವತ್ತು ಬಂದಿದ್ದಾರೆ. ದಯವಿಟ್ಟು ಇವತ್ತಿನ ದಿವಸ ಒಂದು ನಿರ್ಣಯ ಆಗಬೇಕು. ಅದಕ್ಕಾಗಿ ಸಭಾಪತಿಯವರೇ ಪೂರ್ಣ ಸಂಘ ಮಾದರಿಯಲ್ಲಿ ಹಾವೇರಿ ಜಿಲ್ಲೆಯ ಹಾಗೂ ರಾಜ್ಯದ ಕೋಟ್ಯಾಂತರ ಶರಣ ಪ್ರೇಮಿಗಳ ದಶಕಗಳ ಕನಸಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಈ ಖಾತೆಗೆ ಸಂಬಂಧಪಟ್ಟಂತಹ ಪ್ರವಾಸೋದ್ಯಮ ಇಲಾಖೆ ಸಚಿವರಾದ ಕೆ.ಜೆ. ಜಾರ್ ಸಾಹೇಬರು ಈ ವಿಷಯದ ತಕ್ಷಣವೇ ಉನ್ನತ ಮಟ್ಟದ ಸಭೆ ಕರೆದು ಕಾಗಿನೆಲೆಯ ಮಾದರಿಯಲ್ಲಿ ಮತ್ತೆ ಪೂರ್ವ ಸಂಗಮ ಮಾದರಿಯಲ್ಲಿ ಚೌಡಯ್ಯ ದಾನಪುರಕ್ಕೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಬೇಕೆಂದು ನಾನು ಒತ್ತಾಯಿಸುತ್ತೇನೆ.